ಹಲೋ ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೇಗಿದ್ರಪ್ಪ ಎಲ್ಲರೂ ಚೆನ್ನಾಗಿದ್ರತ ಅನ್ಕೋತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದ್ರೆ ಪಾರಿವಾಳ ಸಾಕಾಣಿಕೆ ಯಾವ ರೀತಿಯಾಗಿ ನಾವು ಒಂದು ಪಾರಿವಾಳಗಳನ್ನು ಸಾಕಾಣಿಕೆ ಮಾಡಬೇಕಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಪಾರಿವಾಳ ಸಾಕಾಣಿಕೆ ಒಂದು ಉತ್ತಮವಾದ ಹವ್ಯಾಸ ಮಾತ್ರವಲ್ಲದೆ ಕಡಿಮೆ ಖರ್ಚಿನಲ್ಲಿ ಲಾಭ ತರುವಂಥ ಉಪಕಸಬು ಕೂಡ ಹೌದು. ನೀವು ಮನೆಯ ಮಾಳಿಗೆಯ ಮೇಲೆ ಅಥವಾ ಸಣ್ಣ ಜಾಗದಲ್ಲಿ ಇದನ್ನು ಸುಲಭವಾಗಿ ಆರಂಭಿಸಬಹುದು. ಪಾರಿವಾಳ ಸಾಕಾಣಿಕೆಯ ಬಗ್ಗೆ ಕೆಲವು ಮುಖ್ಯ ಮಾಹಿತಿಗಳು ಇಲ್ಲಿವೆ. ಮೊದಲನೇದಾಗಿ ತಳಿಗಳ ಆಯ್ಕೆ. ನೀವು ಯಾವ ಉದ್ದೇಶಕ್ಕಾಗಿ ಸಾಕುತ್ತಿದ್ದೀರಿ ಎಂಬುದರ ಮೇಲೆ ತಳಿಗಳನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಅಲಂಕಾರಿಕ ತಳಿಗಳು ಪ್ಯಾಂಟೈಲ್, ಜಾಕೋಬಿನ್, ಪ್ರಿಲ್ಬ್ಯಾಕ್ ಇವುಗಳನ್ನು ನೋಡಲು ಮತ್ತು ಪ್ರದರ್ಶನಕ್ಕಾಗಿ ಸಾಕಲಾಗುತ್ತದೆ. ಹಾರಾಟದ ತಳಿಗಳು ಗಿರಿಬಾಜ್, ಹೋಮರ್ ಇವುಗಳನ್ನು ಸ್ಪರ್ಧೆ ಅಥವಾ ಹಾರಾಟದ ಹವ್ಯಾಸಕ್ಕಾಗಿ ಬಳಸಲಾಗುತ್ತದೆ. ಇನ್ನು ಮಾಂಸಕ್ಕಾಗಿ ವೈಟ್ ಕಿಂಗ್, ಕಾರ್ನೋ ಎಂಬ ತಳಿಗಳನ್ನು ಬಳಸಲಾಗುತ್ತದೆ. ಎರಡನೆಯದಾಗಿ ವಸತಿಯ ವ್ಯವಸ್ಥೆ. ಪಾರಿವಾಳಗಳಿಗೆ ಸುರಕ್ಷಿತವಾದ ಗೂಡು ಅತ್ಯಗತ್ಯ. ಸ್ಥಳ ಬೆಕ್ಕಿನ ಅಥವಾ ನಾಯಿಗಳ ಕಾಟವಿಲ್ಲದೆ ಎತ್ತರದ ಜಾಗದಲ್ಲಿ ಗೂಡು ಇರಲಿ. ಗಾಳಿಯ ಬೆಳಕು. ಗೂಡಿನಲ್ಲಿ ಸಾಕಷ್ಟು ಗಾಳಿ ಮತ್ತು ಸೂರ್ಯನ ಬೆಳಕು ಬೀಳುವಂತಿರಲಿ. ಶುಚಿತ್ವ. ವಾರಕ್ಕೊಮ್ಮೆ ಗೂಡನ್ನು ಸ್ವಚ್ಛಗೊಳಿಸಬೇಕು, ಇಲ್ಲದಿದ್ದರೆ ರೋಗಗಳು ಹರಡುವ ಸಾಧ್ಯತೆ ತುಂಬ ಹೆಚ್ಚಿರುತ್ತದೆ. ಮೂರನೆಯದಾಗಿ ಆಹಾರ ಮತ್ತು ನೀರು. ಧಾನ್ಯಗಳು ಜೋಳ, ಗೋಧಿ, ಸಜ್ಜೆ, ನವಣೆ, ಕಡಲೆಕಾಳು ಮತ್ತು ಹೆಸರುಕಾಳುಗಳನ್ನು ನೀಡಬಹುದು. ನೀರು. ಪಾರಿವಾಳಗಳು ಹೆಚ್ಚು ನೀರು ಕುಡಿಯುತ್ತವೆ, ಆದ್ದರಿಂದ ಯಾವಾಗಲೂ ಶುದ್ಧವಾದ ನೀರು ಲಭ್ಯವಿರಲಿ. ಉಪ್ಪು ಮತ್ತು ಮಣ್ಣು ಯಾಕೆ ಇಡಬೇಕೆಂದರೆ ಜೀರ್ಣಕ್ರಿಯೆಗಾಗಿ ಅವುಗಳಿಗೆ ಸ್ವಲ್ಪ ಗ್ರಿಟ್, ಸಣ್ಣ ಮರಳು ಅಥವಾ ಇಟ್ಟಿಗೆ ಪುಡಿಯನ್ನು ಅಗತ್ಯವಾಗಿರುತ್ತದೆ. ನಾಲ್ಕನೆಯದಾಗಿ ಸಂತಾನೋತ್ಪತ್ತಿ. ಪಾರಿವಾಳಗಳು ಸಾಮಾನ್ಯವಾಗಿ 5 ರಿಂದ 6 ತಿಂಗಳಿಗೆ ಮರಿ ಮಾಡಲು ಸಿದ್ಧವಾಗುತ್ತವೆ. ಹೆಣ್ಣು ಪಾರಿವಾಳಗಳ ಸಾಮಾನ್ಯವಾಗಿ 2 ಮೊಟ್ಟೆಗಳನ್ನು ಇಡುತ್ತವೆ. ಗಂಡು ಮತ್ತು ಹೆಣ್ಣು ಎರಡೂ ಸೇರಿ ಸುಮಾರು 17 ರಿಂದ 19 ದಿನಗಳ ಕಾಲ ಮೊಟ್ಟೆಗಳಿಗೆ ಕಾವು ಕೊಡುತ್ತವೆ. ಐದನೆಯದಾಗಿ ರೋಗಗಳ ನಿರ್ವಹಣೆ. ಪಾರಿವಾಳಗಳಿಗೆ ಅತಿಸಾರ ಅಥವಾ ಶೀತದಂಥ ಸಮಸ್ಯೆಗಳು ಬರಬಹುದು. ಸಕಾಲಕ್ಕೆ ಲಸಿಕೆ ವ್ಯಾಕ್ಸಿನೇಷನ್ ಹಾಕಿಸುವುದು ಒಳ್ಳೆಯದು. ರೋಗ ಬಂದ ಹಕ್ಕಿಗಳನ್ನು ತಕ್ಷಣವೇ ಬೇರೆ ಪಂಜರಕ್ಕೆ ಸ್ಥಳಾಂತರಿಸಬೇಕು. ಗಮನಿಸಬೇಕಾದ ಅಂಶ. ಪಾರಿವಾಳ ಸಾಕಾಣಿಕೆಗೆ ಹೆಚ್ಚಿನ ಸಮಯದ ಅಗತ್ಯವಿಲ್ಲ, ಆದರೆ ಪ್ರತಿದಿನ ಅವುಗಳ ಹಾರಾಟ ಮತ್ತು ಆಹಾರದ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು. ಇಷ್ಟು ಮಾಡಿದರೆ ನೀವು ಪಾರಿವಾಳ ಸಾಕಾಣಿಕೆಯಲ್ಲಿ ಯಶಸ್ಸನ್ನು ಕಾಣಬಹುದು ಮತ್ತು ಲಾಭವನ್ನು ಗಳಿಸಬಹುದು ಅಂತ ಹೇಳುತ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.